ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 4ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಅವಲೋಕಿಸುವ ವಿಷಯ ಯೇಸು ನಮ್ಮೆಲ್ಲರ ಕುರಿಗಾಯಿ. ಯೇಸು ನಮ್ಮೆಲ್ಲರ ಕುರಿಗಾಯಿ ಎಂಬುದನ್ನು ಸಂತ ಯೋಹಾನರು ಒಂದು ರೀತಿಯ ವಿಭಿನ್ನ ರೀತಿಯಲ್ಲಿ ತೋರ್ಪಡಿಸುತ್ತಾರೆ. ಆದರೆ ಯೇಸು ನಮ್ಮೆಲ್ಲರ ಕುರಿಗಾಯಿ ಎಂದು ಹೇಳುವಾಗ ನಾವೆಲ್ಲರೂ ಯೇಸುವಿಗೆ ಸೇರಿದ್ದೇವೆ ಎಂಬುದ ಅರ್ಥ ಕೂಡ ನಮಗೆ ದೊರೆಯುತ್ತದೆ. ನಾವೆಲ್ಲರೂ ಯೇಸುವಿಗೆ ಸೇರಿದ್ದೇವೆ ಎಂದರೆ ಯೇಸುವಿನ ಮನೆತನಕ್ಕೆ ಸೇರಿದ್ದೇವೆ ಎಂದು ಅರ್ಥ. ಹೀಗಿರುವಾಗ ಮೊದಲನೆಯ ವಾಚನವು ಪ್ರೇಷಿತರ ಕಾರ್ಯಕಲಾಪಗಳಿಂದ ನಮಗೆ ತೋರ್ಪಡಿಸುವುದು ಏನೆಂದರೆ, ಯಾವಾಗೆಲ್ಲ ನಾವು ಯೇಸುವಿನ ನಾಮವನ್ನು ಉಚ್ಚರಿಸುತ್ತೇವೆಯೋ ಅವರ ಹೆಸರಿನಲ್ಲಿ ನಾವು ಒಂದು ಹೊಸ ಜೀವವನ್ನು ಪಡೆಯುತ್ತೇವೆ ಎಂದು. ಯೇಸುವಿನ ನಾಮವನ್ನು ಬಿಟ್ಟರೆ ಈ ಲೋಕದಲ್ಲಿ ಬೇರೆ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಸಿಗುವುದಿಲ್ಲ ಎಂಬುದನ್ನು ಪೇತ್ರ ಮತ್ತು ಯೋಹಾನರು ಜೆರುಸಲೇಮಿನ ದೇವಾಲಯದ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಇಸ್ರಾಯೇಲರಿಗೂ ಮತ್ತು ಇಡೀ ಜನಾಂಗಕ್ಕೂ ಹೆಮ್ಮೆಯಿಂದ ಹೇಳಿಕೊಡುವ ಮತ್ತು ತೋರುವ ಒಂದು ವಿಷಯವಾಗಿದೆ. ಪ್ರಭು ಯೇಸುವಿನ ನಾಮವನ್ನು ಬಿಟ್ಟರೆ ನಮಗೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಎಂದು ಅವರು ಧೈರ್ಯದಿಂದ ಪ್ರಚಾರ ಮಾಡುತ್ತಾರೆ. ಹೀಗಿರುವಾಗ ಅವರು ನಮಗೆ ಈ ಒಂದು ಅಧ್ಯಾಯವನ್ನು ಸಂಕೇತವಾಗಿ ಹೇಳುವುದಾಗಿ, ಯಾರು ಬೇಡವೆಂದು ತಿರಸ್ಕರಿಸಿದ ಕಲ್ಲೇ ಈಗ ಒಂದು ಮೂಲೆಗಲ್ಲಾಗಿದೆ, ಪ್ರಮುಖ ಮೂಲೆಗಲ್ಲಾಗಿದೆ ಎಂದು ಪೇತ್ರರು ಹೇಳುತ್ತಾರೆ. ಇಲ್ಲಿ ನಾವು ಒಂದು ಮನೆಗೆ ಸೀಮಿತವಾದಂಥ ಕಲ್ಲಿನ ಬಗ್ಗೆ ಅಷ್ಟೊಂದು ವಿಚಾರ ಮಾಡುವುದಿಲ್ಲ. ಬದಲಾಗಿ ಹೇಗೆ ಒಂದು ಮನೆ ಕಟ್ಟುವಲು ಒಂದು ಒಳ್ಳೆಯ ಅಡಿಪಾಯವು ಬೇಕು, ಹೇಗೆ ಮನೆಯು ಅಡಿಪಾಯದ ಮೇಲೆ ನಿಲ್ಲುತ್ತದೋ ಅದೇ ರೀತಿ ಇಡೀ ವಿಶ್ವದ ರಕ್ಷಣೆಯು ಯೇಸುವಿನ ನಾಮದ ಎಂಬ ಅಡಿಪಾಯದ ಮೇಲೆ ಅವಲಂಬಿತವಾಗಿದೆ ಎಂಬುದು ಸತ್ಯವನ್ನೇ ಪೇತ್ರರು ಎಲ್ಲರಿಗೂ ತಿಳಿಯಪಡಿಸುತ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಅರ್ಥವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಅದೇನೆಂದರೆ, ಯಾರನ್ನು ಬೇಡವೆಂದು ನಾವು ಕಡೆಗಣಿಸಿದ್ದೇವೆಯೋ ಅಂಥವರಿಂದಲೇ ರಕ್ಷಣೆಯ ದೊರೆತಂತಾಗಿದೆ ಎಂಬ ಸತ್ಯವನ್ನು ಕೂಡ ಪೇತ್ರರು ಇತರರಿಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಒಂದಾಗುವಾಗ ಅವರ ಹೆಸರಿನಲ್ಲೇ ರಕ್ಷಣೆಯನ್ನು ಪಡೆಯುವುದು ಎಂದರೆ ನಾವೆಲ್ಲರೂ ಅವರ ಮನೆತನಕ್ಕೆ ಸೇರಿದ್ದೇವೆ ಎಂಬುದ ಅರ್ಥವೂ ಕೂಡ. ನಾವು ಯೇಸುವಿನ ಪ್ರಭುವಿನ ನಾಮವನ್ನು ಉಚ್ಚರಿಸುವಾಗಲೆಲ್ಲ ಬದಲಾಗಿ ಅವರ ಮನೆತನಕ್ಕೆ ಸೇರಿದಾಗಲೂ ಅಲ್ಲ, ಇನ್ನು ಅದಕ್ಕಿಂತ ಮಿಗಿಲಾಗಿ ಪ್ರಭು ಯೇಸುವು ದೇವರ ಪ್ರೀತಿಯಿಂದ ನಮ್ಮೆಲ್ಲರನ್ನು ಅವರ ಮಕ್ಕಳಾಗುವಂತೆ ಆ ಒಂದು ಮಾರ್ಪನ್ನು ತಂದುಕೊಟ್ಟಿದ್ದಾರೆ. ನಾವೆಲ್ಲರೂ ದೇವರ ಮಕ್ಕಳಾಗಿರುವುದರಿಂದ ಯೇಸುವಿನ ನಾಮವನ್ನು ಉಚ್ಚರಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಕಾರಣ, ಪೇತ್ರನು ಪವಿತ್ರಾತ್ಮರ ಶಕ್ತಿಯಿಂದ ಪ್ರೇರಿತನಾದಾಗ ಪ್ರಭು ಯೇಸುವಿನ ನಾಮದ ಮಹಿಮೆಯನ್ನು, ಪ್ರಭು ಯೇಸುವಿನ ಮಹತ್ ಕಾರ್ಯಗಳ ಬಗ್ಗೆ ಅವನಿಗೆ ಹೆಚ್ಚಿನ ಸತ್ಯದ ಅರಿವು ಕೂಡ ಆಗುತ್ತದೆ. ನಮಗೂ ಕೂಡ ನಾವು ದೇವರ ಮನೆಗೆ ಸೇರಿದವರು, ಒಬ್ಬರನ್ನೊಬ್ಬರು ನಾವು ದೇವರ ಪ್ರೀತಿಯಿಂದ ಸಹೋದರ ಸಹೋದರಿಯರನ್ನಾಗಿ ನಾವು ಕಾಣುವ ಆ ಒಂದು ಸತ್ಯತೆಯು ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮಿಂದ ಸಾಧ್ಯವಾಗುತ್ತದೆ. ಈ ಎರಡು ಗುಣಗಳನ್ನು ನಾವು ಶುಭ ಸಂದೇಶದಲ್ಲಿ ಇನ್ನೊಂದು ರೀತಿಯಲ್ಲಿ ಕಾಣುತ್ತೇವೆ. ಅದು ಏನೆಂದರೆ, ಯೇಸುವೇ ನಮ್ಮ ಉತ್ತಮ ಕುರಿಗಾಯಿ ಆಗಿದ್ದಾರೆ. ಯೇಸುವೇ ನಮ್ಮೆಲ್ಲರ ಕುರಿಗಾಯಿ ಆಗಿದ್ದಾರೆ ಅಂದ ಮೇಲೆ ಅವರು ನಮ್ಮನ್ನು ರಕ್ಷಣೆ ಮಾಡುವವರು ಮತ್ತು ನಮಗೆ ಬೇಕಾದ ಎಲ್ಲವನ್ನು ದಯಪಾಲಿಸುವವರು ಕೂಡ ಆಗಿದ್ದಾರೆ. ಆದರೆ ಯೋಹಾನರು ಬರೆದ ಶುಭ ಸಂದೇಶದಲ್ಲಿ ಈ ಕುರಿಗಾಯಿಯು ಇನ್ನೂ ಒಂದು ರೀತಿಯ ವಿಶೇಷವಾದ ಅರ್ಥವನ್ನು ಒಳಗೊಂಡಿದೆ. ಅದೇನೆಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಹೇಳುವ ಪ್ರಕಾರ ಈ ಕುರಿಗಾಯಿಯು ಎಲ್ಲ ಕುರಿಗಳನ್ನು ಒಟ್ಟಾಗಿ ಸೇರಿಸುವವನು ಆಗಿದ್ದಾನೆ. ಯಾರು ಕುರಿಗಳನ್ನು ಒಟ್ಟಾಗಿ ಸೇರಿಸುವುದಿಲ್ಲವೋ ಅವನು ದರೋಡೆಕಾರನು, ಕುರಿಗಳನ್ನು ದಬ್ಬಾಳಿಕೆಯಿಂದ ನೋಡಿಕೊಳ್ಳುವವನು ಮತ್ತು ಒಂದು ರೀತಿಯ ಕೂಲಿಯಾಳು ಮಾಡುವಂಥ ಕೆಲಸವೂ ಕೂಡ ಆಗಿದೆ ಎಂದು ಪ್ರವಾದಿ ಎಜೆಕೀಯನ ಗ್ರಂಥದಲ್ಲಿ ಹೇಳಲಾಗಿದೆ. ಈ ಪ್ರವಾದಿ ಎಜೆಕೀಯನ 34ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ಉತ್ತಮ ಒಳ್ಳೆಯ ಕುರುಬನು ಎಲ್ಲ ಕುರಿಗಳನ್ನು ಸೇರಿಸಿ ಅವುಗಳನ್ನು ಪ್ರೀತಿಯಿಂದ ಕಾಣುತ್ತಾ ಅವುಗಳಿಗೆ ಬೇಕಾದೆಲ್ಲವನ್ನು ಕೊಡುತ್ತಾ ಅವುಗಳನ್ನು ರಕ್ಷಿಸುತ್ತಾನೆ. ನಾನೇ ಉತ್ತಮ ಕುರಿಗಾಯಿ, ನಾನೇ ನಿಮಗೆ ಕುರಿಗಾಯಿಯಾಗಿ ಬರುವೆನು ಎಂಬ ಸರ್ವೇಶ್ವರ ನುಡಿಯನ್ನು ಪ್ರವಾದಿ ಎಜೆಕೀಯನು ಇಸ್ರಾಯೇಲರಿಗೆ ತಿಳಿಸುತ್ತಾನೆ. ಈ ಪ್ರವಾದಿ ಎಜೆಕೀಯನಲ್ಲಿ ಮಾತ್ರವಲ್ಲ, ಬದಲಾಗಿ
ಇಸ್ರಾಯೇಲರು ಮೋಶೆ ಮತ್ತು ದಾವೀದ ಅರಸನನ್ನು ಒಬ್ಬ ಒಳ್ಳೆಯ ಕುರಿಗಾಯಿಯಂತೆ ಕಂಡುಕೊಂಡರು. ಆದರೆ ಇವನು ಬರೆದ ಶುಭ ಸಂದೇಶದಲ್ಲಿ ಯೇಸುವು ಉತ್ತಮ ಕುರಿಗಾಯಿ ಆಗಿದ್ದಾರೆ. ಅದು ಹೇಗೆ ಎಂದರೆ, ಅವರು ಬರೀ ಕುರಿಗಳನ್ನು ಕಾಪಾಡುವುದರಲ್ಲಿ ಮಾತ್ರ ಸೀಮಿತರಾಗಿಲ್ಲ, ಬದಲಾಗಿ ತಮ್ಮನ್ನು ಸ್ವಇಚ್ಛೆಯಿಂದ ಕುರಿಗಳಿಗಾಗಿ, ಅವುಗಳ ರಕ್ಷಣೆಗಾಗಿ ಧಾರೆ ಎರೆಯುವವರಾಗಿದ್ದಾರೆ. ಅವರು ತಮ್ಮ ಪ್ರಾಣವನ್ನೇ ನಮ್ಮೆಲ್ಲ ರಕ್ಷಣೆಗಾಗಿ ಧಾರೆ ಎರೆದಿದ್ದಾರೆ. ಈ ಒಂದು ಸತ್ಯವನ್ನು ಸಂತ ಯೋಹಾನರು ಈ ಒಂದು ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಯೋಹಾನರಿಗೆ ಇದು ಒಂದು 10ನೇ ಅಧ್ಯಾಯದಲ್ಲಿ ಅದನ್ನು ನಮಗೆ ತೋರಿಸಪಡಿಸಿಲ್ಲ, ಬದಲಾಗಿ 1ನೇ ಅಧ್ಯಾಯದಿಂದಲೇ ಅದನ್ನು ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಈಗೋ ದೇವರ ಕುರಿಮರಿ ಎಂದು ಸ್ನಾನಿಕ ಯೋಹಾನರ ಬಾಯಿಯಲ್ಲಿಯೇ ಈ ಮಾತುಗಳನ್ನು ಮುಂಚಿತವಾಗಿ ಯೋಹಾನರು ತಿಳಿಸುತ್ತಾ ಬಂದಿದ್ದಾರೆ. ಆದರೆ ಇಂದು ನಾವು ಈ ಒಂದು ಸಂಕೇತವಾಗಿ ತಿಳಿಸಲ್ಪಟ್ಟ ಯೇಸು ಉತ್ತಮ ಕುರಿಗಾಯಿ ಎಂಬ ಸತ್ಯದೊಂದಿಗೆ ಇನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂಥ ಅಂಶಗಳು ಯಾವುವು ಎಂದರೆ, ಈ ಉತ್ತಮ ಕುರಿಗಾಯಿಯು ದೇವರ ಪ್ರೀತಿಯನ್ನು ನಮಗಾಗಿ ದಾರಿ ಎರೆದಿದ್ದಾರೆ. ಅದೇನೆಂದರೆ, ಯೇಸು ಏನೇ ಮಾಡಲಿ, ಯಾವುದೇ ಕಾರ್ಯಗಳನ್ನು ಕೈಗೊಳ್ಳಲಿ, ಅವೆಲ್ಲವುಗಳು ಪಿತನ ಚಿತ್ತದಿಂದ ಮತ್ತು ಪಿತನ ಮೇಲೆ ಆಧಾರವಾಗಿ ಅವುಗಳನ್ನು ಅವರು ಯೋಗ್ಯ ರೀತಿಯಲ್ಲಿ ಯೋಜಿಸಿದರು ಮತ್ತು ಕಾರ್ಯರೂಪಕ್ಕೆ ತಂದುಕೊಟ್ಟರು. ಇಂಥ ಒಂದು ಸತ್ಯ ಏನೆಂದರೆ, ಯೇಸುವು ನಮ್ಮನ್ನು ಕೂಲಿ ಆಳುಗಳಂತಹ ಮೇಧಾವಿಗಳಿಂದ ಅಥವಾ ದರೋಡೆಕಾರರ ದಬ್ಬಾಳಿಕೆಯಿಂದ ಕಾಪಾಡುತ್ತಾ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುವವರಾಗಿದ್ದಾರೆ. ಪ್ರತ್ಯೇಕವಾಗಿ ಯೋಹಾನರು ಬರೆದ 10ನೇ ಅಧ್ಯಾಯದಲ್ಲಿ ವಾಕ್ಯಗಳು 3ರಿಂದ 5ರವರೆಗೆ ಹೇಳಲಾಗಿದೆ, ನಾನೇ ಬಾಗಿಲು, ಕುರಿಗಳಿಗೆ ನಾನೇ ಬಾಗಿಲು ಎಂಬ ಮಾತನ್ನು ಪ್ರಭು ಯೇಸು ತಿಳಿಸಿದ್ದಾರೆ. ಅದು ತಿಳಿಸಿದ ತದನಂತರ ಪ್ರಭು ಯೇಸು ಹೇಳುವ ವಾಕ್ಯಗಳು ಇವಾಗಿವೆ, ನಾನೇ ಉತ್ತಮ ಕುರಿಗಾಯಿ ಎಂದು. ಈ ಉತ್ತಮ ಕುರಿಗಾಯಿಯು ತನ್ನಲ್ಲಿರುವುದನ್ನೆಲ್ಲವನ್ನು ಕುರಿಗಳ ರಕ್ಷಣೆಗಾಗಿ ಧಾರೆ ಎರೆದಿದ್ದಾರೆ. ಅದೇ ರೀತಿ ಮಿಗಿಲಿನದಾಗಿ ಅವರು ತಂದೆಯ ಚಿತ್ತವನ್ನು ನೆರವೇರಿಸುವವರಾಗಿದ್ದಾರೆ. ಇದನ್ನೇ ನಾವು ಕಾಲಕ್ರಮೇಣ ಇಂದಿನ ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಅದೇನೆಂದರೆ, ಪ್ರಭು ಯೇಸುವು ತಮ್ಮನ್ನು ತಾವು ಧಾರೆ ಎರೆಯುವಾಗ ತಂದೆಯ ಪ್ರೀತಿಯನ್ನು ನಮಗೆ ಯಥೇಚ್ಛವಾಗಿ ದಯಪಾಲಿಸುತ್ತಾರೆ. ನಾವು ಕೂಡ ಒಂದೇ ಕುಟುಂಬದವರಾಗಿದ್ದೇವೆ. ಈ ಒಂದೇ ಕುಟುಂಬದವರು ಹೇಗೆ ಅಂದರೆ, ಆ ಯೇಸು ತೋರ್ಪಡಿಸಿದ ಆ ಜೀವನದ ಮೇರೆಗೆ ನಾವು ಕೂಡ ನಮ್ಮ ಜೀವನವನ್ನು ಮುಂದುವರಿಸಿ ಉತ್ತಮ ಕುರಿಗಾಯಿಗಳಾದಾಗ, ಎಲ್ಲರನ್ನು ಸೇರಿಸಿಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಿದಾಗ, ಯಾವುದೇ ತಾರತಮ್ಯ ಇಲ್ಲದೆ ಪ್ರಭು ಯೇಸುವಿನ ನಾಮವನ್ನು ಪ್ರಚಾರ ಮಾಡಿದಾಗ, ಶುಭ ಸಂದೇಶದ ಸತ್ಯವನ್ನು ನಾವು ಜೀವಿಸುವಾಗ, ಅದೇ ರೀತಿ ನಮ್ಮೆಲ್ಲ ಕಾರ್ಯಗಳಲ್ಲಿ ನಾವು ಸತ್ಯತೆಯನ್ನು ತೋರ್ಪಡಿಸುವಾಗ ಮತ್ತು ಎಲ್ಲರನ್ನೂ ಸಹೋದರ ಸಹೋದರಿಯರಂತೆ ಪ್ರೀತಿಯಿಂದ ಕಾಣುವಾಗ ನಾವು ಕೂಡ ಯೇಸುವಿನಂತೆ ಉತ್ತಮ ಕುರಿಗಾಯಿಯಾಗುತ್ತೇವೆ. ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ ನಮ್ಮ ನಾಮಕ್ಕೆ, ನಮ್ಮ ನಾಮದ ಗೌರವಕ್ಕೆ ನಾವು ಮಾಡುವುದಿಲ್ಲ, ಬದಲಾಗಿ ಯೇಸುವಿಗೆ ಗೌರವವನ್ನು ಸಲ್ಲಿಸಿದಂತಾಗುತ್ತದೆ ಮತ್ತು ದೇವರ ನಾಮಕ್ಕೆ ಗೌರವವನ್ನು ಸಲ್ಲಿಸುತ್ತಾ ದೇವರ ದಾಸನಾಗಿ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಯೇಸು ಉತ್ತಮ ಕುರಿಗಾಯಿ ತಮ್ಮ ಜೀವನವನ್ನು ಅರ್ಪಿಸಿದ ಮುಖಾಂತರವೇ ನಮಗೆ ತೋರ್ಪಡಿಸಿದರು. ಅದೇ ರೀತಿ ನಾವು ಕೂಡ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪ್ರಭು ಯೇಸುವಿಗೆ ಸಮರ್ಪಿಸಿದಾಗ ನಾವು ಅವರ ಮಂದೆಗಳಾಗುತ್ತೇವೆ. ಆಗ ದೇವರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಲು ನಮ್ಮಿಂದಲೂ ನಮ್ಮಲ್ಲಿ ಅದನ್ನು ನಾವು ಕಾಣುತ್ತೇವೆ. ಅದೇ ರೀತಿ ಇತರರನ್ನು ಕೂಡ ನಮ್ಮಲ್ಲಿ ಸೇರಿಸಿಕೊಂಡು ಒಂದೇ ಕುಟುಂಬದಿಂದ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಇಂತಹ ವರವನ್ನು ದೇವರು ನಮಗೆಲ್ಲರಿಗೂ ದಯಪಾಲಿಸಲಿ, ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಭು ಯೇಸುವ ಆ ಉತ್ತಮ ಕುರಿಗಾಯಿಯ ಅನುಭವವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಕಂಡುಕೊಳ್ಳಲೆಂದು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸುವ. ಆಮೇನ್.